ಆಗಿ ಪದಗ್ರಹಣ ತೆಗೆದುಕೊಳ್ತಿದ್ದೀರಾ. ಮೊದಲನೇ ಕಂಗ್ರ್ಯಾಚುಲೇಷನ್ಸ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಥ್ಯಾಂಕ್ ಯು. ದೇಶದ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬರು ಪ್ರಧಾನಿಗಳಾಗುವ ಸಂದರ್ಭದಲ್ಲಿ ನಮ್ಮ ಪಕ್ಷ ನನಗೆ ತುಮಕೂರಿನಿಂದ ಅವಕಾಶ ಕೊಟ್ಟಿದ್ದನ್ನು ಸ್ವೀಕಾರ ಮಾಡಿ ಚುನಾವಣೆಯಲ್ಲಿ 1,75,560 ಮತಗಳಿಂದ ಗೆದ್ದಿದ್ದು ಮತ್ತು ಪಕ್ಷ ಕೊಟ್ಟಂಥ ಅನೇಕ ಟಾಸ್ಕ್ಗಳನ್ನು ಸ್ವೀಕಾರ ಮಾಡಿ ಕೆಲಸ ಮಾಡಿದ್ದು ಮತ್ತು ರಾಷ್ಟ್ರೀಯ ನಾಯಕರು ಮತ್ತು ನಮ್ಮ ರಾಜ್ಯದ ನಾಯಕರು ಒಟ್ಟಾರೆಯಾಗಿ ಕುಳಿತು ಚರ್ಚೆ ಮಾಡಿ ನಮಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ನಾನು ರಾಷ್ಟ್ರೀಯ ನಾಯಕರಿಗೆ, ರಾಜ್ಯ ನಾಯಕರಿಗೆ ಮತ್ತು ವಿಶೇಷವಾಗಿ ತುಮಕೂರಿನ ಮಹಾಜನತೆಗೆ, ನಮ್ಮ ಆ ಕ್ಷೇತ್ರದ ಮಹಾಜನತೆ ಕೇವಲ 2 ತಿಂಗಳಲ್ಲಿ ನನಗೆ ಅಷ್ಟೊಂದು ಅತ್ಯಂತ ಬಹುಮತವನ್ನು ಕೊಟ್ಟಂಥ ನಮ್ಮ ಪಕ್ಷದ ಮತ್ತು JDS ಪಕ್ಷದ ಎಲ್ಲ ವರಿಷ್ಠರಿಗೆ, ಶಾಸಕರುಗಳಿಗೆ, ವಿಶೇಷವಾಗಿ ಸುರೇಶ್ ಗೌಡ ಇರ್ಬೋದು, MT ಕೃಷ್ಣಪ್ಪನವ್ರು ಇರ್ಬೋದು, ಸುರೇಶ್ ಬಾಬು ಇರ್ಬೋದು, ಅವರ ಜ್ಯೋತಿ ಗಣೇಶ್ ಇರ್ಬೋದು, ನಮ್ಮ ಮಾಜಿ ಲೋಕಸಭಾ ಸದಸ್ಯ ಹಿರಿಯರಾದ ಬಸವರಾಜಣ್ಣ ಇರ್ಬೋದು, ಎರಡೂ ಪಕ್ಷದ ಎಲ್ಲ ಹಂತದ ಅಧ್ಯಕ್ಷರಿಂದ ಹಿಡಿದು ಪದಾಧಿಕಾರಿಗಳ ಶ್ರಮ ದುಡಿಮೆ ಮೇಲೆ ಇದಾಯಿತು. ಅದನ್ನು ಗುರುತಿಸಿ ಪಕ್ಷ ಇವತ್ತು ನನಗೆ ಒಂದು ಜವಾಬ್ದಾರಿ ನೀಡಿದೆ. ಅದನ್ನು ನಾನು ಕಾಯ ವಾಚ ಮಾನಸ ಜನರಿಗೋಸ್ಕರವಾಗಿ ನನ್ನ 45 ವರ್ಷದ ಅನುಭವವನ್ನು ರಾಷ್ಟ್ರದಲ್ಲಿ ನನಗೆ ಬರ್ತಕ್ಕಂಥ ಕೆಲವಾರು ವಿಚಾರಗಳಲ್ಲಿ ತೊಡಗಿಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ. ಸರ್, ನೀವು 1 ವರ್ಷದ ರಾಜಕೀಯವಾಗಿರ್ತಕ್ಕಂಥ ವನವಾಸದಿಂದ ಹೈಕಮಾಂಡ್ ಕೊಟ್ಟಂಥ ಟಾಸ್ಕನ್ನು ಮಾಡಿದ್ದಕ್ಕೆ 1 ವರ್ಷ ನೀವು ಸುಮ್ಮನಿದ್ರಿ. ಇವತ್ತು ಒಳ್ಳೆಯ ಅವಕಾಶ ಬಂದಿದೆ ಸರ್. ಒಳ್ಳೆಯತನಕ್ಕೆ, ನಡವಳಿಕೆಗೆ ಭಾರತೀಯ ಜನತಾ ಪಕ್ಷ ಒಳ್ಳೆಯವ್ರಿಗೆ ಎಂದೂ ಕೂಡ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ನಾನು